ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫೋಕಸ್ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ನ ಎಲ್ಲ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಶ್ರುತಿ ಅವರ ಟೀಮಲ್ಲಿ ರಾಜೀವ್ ಗಾಂಧಿ ಅವರಿಗೆ 3 ಜನ ವೀಕ್ ಕಂಟೆಸ್ಟೆಂಟನ್ನು ಸೆಲೆಕ್ಟ್ ಮಾಡಿ ಅಂತ ಅವರು ಹೇಳ್ತಾರೆ. ಅದಕ್ಕೋಸ್ಕರ ರಾಜೀವ್ ಗಾಂಧಿ ಅವರು ಈಶಾನ ಸೆಲೆಕ್ಟ್ ಮಾಡ್ತಾರೆ. ಅದ ನಂತರ ಶ್ರೇಯಸ್ಸನ್ನು ಮತ್ತು ಅಭಿಷೇಕ್, ಈ 3 ಜನನ್ನು ಕೂಡ ಇವರು ವೀಕ್ ಕಂಟೆಸ್ಟೆಂಟ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಅದಕ್ಕೆ ಈಶಾ ಅವರು, ನನ್ನನ್ನು ನೀವು ಫಿಸಿಕಲಿ ವೀಕ್ ಇದ್ದೀರಾ ಅಂತ ನೀವು ಸೆಲೆಕ್ಟ್ ಮಾಡಿದ್ದೀರಾ, ಬಟ್ ನನಗೆ ಫಿಸಿಕಲಿಗೆ ಆಡಲಿಕ್ಕೆ ಯಾವುದೇ ರೀತಿ ಚಾನ್ಸಸ್ ಸಿಕ್ಕಿಲ್ಲ ಅಂದಮೇಲೆ ನೀವು ಯಾವ ರೀತಿ ನನ್ನನ್ನು ಜಡ್ಜ್ ಮಾಡ್ತೀರಾ ಅಂತ ಅವ್ರು ಕೇಳಿದ ತಕ್ಷಣ ರಾಜೀವ್ ಗಾಂಧಿ ಅವರಿಗೆ ಏನು ಮಾತಾಡಲಿಕ್ಕೆ ಇರೋದಿಲ್ಲ. ಅದಕ್ಕೆ ಅವರು ಸೈಲೆಂಟಾಗಿ ಹೋಗ್ತಾರೆ. ಅದಾದ ನಂತರ ಬೇರೆ ಎಲ್ಲರಿಗೂ ಕಂಪೇರ್ ಮಾಡಿಬಿಟ್ಟು ನೋಡಿದ್ರೆ ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಅವರು ಡಿಫೆಂಡ್ ಮಾಡ್ಕೊಳ್ತಾರೆ. ಅದಾದ ನಂತರ ಶ್ರೇಯಸ್ ಅವ್ರ ಬಗ್ಗೆ ಮಾತಾಡ್ತಾರೆ. ಶ್ರೇಯಸ್ ಅವರು ಕೂಡ ಅವ್ರನ್ನ ಅವರು ಡಿಫೆಂಡ್ ಮಾಡ್ಕೊಳ್ತಾರೆ. ಬಟ್ ಶ್ರೇಯಸ್ ಅವರು ರಾಜೀವ್ಗೆ ಹೇಳೋ ಬದಲು ಅವರು ಪಕ್ಕದಲ್ಲಿರ್ತಕ್ಕಂಥ ಈಶಾ ಅವ್ರ ಜೊತೆಲೇ ಮಾತಾಡಿ ತುಂಬ ಟೈಮ್ನ ವೇಸ್ಟ್ ಮಾಡ್ತಾರೆ. ಅವ್ರನ್ನ ಅವರು ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗ್ತಾರೆ. ಅದಾದ ನಂತರ ಅಭಿಷೇಕ್ ಅವರು ಮಾತಾಡ್ತಾರೆ. ರಾಜೀವ್ ಗಾಂಧಿ ಅವರು ಹೇಳಿರ್ತಕ್ಕಂಥ ರೀಸನ್ ಏನಪ್ಪ ಅಂತಂದರೆ, ನೀವು ಫಿಸಿಕಲಾಗೂ ಸ್ಟ್ರಾಂಗ್ ಆಗಿರ್ತೀರಾ, ಮೆಂಟಲಿ ಸ್ಟ್ರಾಂಗ್ ಇದ್ದೀರಾ, ಬಟ್ ಆಡ್ತಾ ಆಡ್ತಾ ತುಂಬ ಸ್ವಲ್ಪ ನೀವು ಗಾಬರಿ ಆಗ್ತೀರಾ ಅನ್ನೋ ಒಂದು ಚಿಕ್ಕ ರೀಸನ್ಗೋಸ್ಕರ ಅಭಿಷೇಕನ ಸೆಲೆಕ್ಟ್ ಮಾಡಿರ್ತಾರೆ. ಆದರೆ ಅಭಿಷೇಕ್ ಅವರು ಹೇಳ್ತಾರೆ, ನಾನು ಫಿಸಿಕಲಿಗೂ ಸ್ಟ್ರಾಂಗ್ ಇದ್ದೀನಿ, ಮೆಂಟಲಿ ಸ್ಟ್ರಾಂಗ್ ಇದ್ದೀನಿ, ಬಟ್ ನನಗೆ ಸ್ವಲ್ಪ ಫಿಸಿಕಲಾಗಿ ಸ್ವಲ್ಪ ತೊಂದರೆ ಇರೋದಕ್ಕೋಸ್ಕರ ನಾನು ಆ ಥರ ನರ್ವಸ್ ಆಗ್ತೀನಿ ಹೊರತು, ಬಟ್ ನಾನು ಯಾವುದೇ ರೀತಿಯಾಗಿ ವೀಕ್ ಇಲ್ಲ ಅಂತ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ತಾರೆ. ಅದಾದ ನಂತರ ಶ್ರುತಿ ಅವರು ಈಶಾ ಅವರು ಮಾಡಿರ್ತಕ್ಕಂತಹ ಒಂದು ಡಿಫೆಂಡು ಅವ್ರಿಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವರು ಈಶಾ ಅವ್ರನ್ನ ಸೇವ್ ಮಾಡ್ತಾರೆ. ಇದಾದ ನಂತರ ಇಲ್ಲಿ ಅಭಿಷೇಕ್ ಮತ್ತು ಶ್ರೇಯಸ್ ಇವರಿಬ್ಬರಿಗೂ ಕೂಡ ಒಂದು ಫಿಸಿಕಲ್ ಟಾಸ್ಕ್ನ ಕೊಡಲಾಗುತ್ತೆ. ಇವರಿಬ್ಬರಲ್ಲಿ ಯಾರು ತಮ್ಮನ್ನು ತಾವು ಸ್ಟ್ರಾಂಗ್ ಆಗಿ ಡಿಫೆಂಡ್ ಮಾಡ್ಕೊಳ್ತಾರೆ, ಇವರಿಗಿಂತ ನಾವು ಯಾಕೆ ಬೆಸ್ಟ್ ಅಂತ ಹೇಳ್ಕೋಬೇಕು, ಮತ್ತು ಇವರು ಯಾಕೆ ಲಾಯಕ್ಕಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತ ಈ ಒಂದು 3 ಕಾರಣಗಳನ್ನು ನಿರಂಜನ್ ದೇಶಪಾಂಡೆ ಅವರು ಕೊಡ್ತಾರೆ. ಈ ಒಂದು 3 ರೀಸನ್ನ ಇಟ್ಕೊಂಡು ನೀವು ನಿಮ್ಮನ್ನು ಡಿಫೆಂಡ್ ಮಾಡ್ಕೊಳ್ಳಿ. ಈ ಒಂದು ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಯಾರು ವಿನ್ ಆಗ್ತಿರೋ ಅವರು ಈ ಗೇಮಿಂದ ಉಳ್ಕೊಳ್ತೀರಾ, ಯಾರು ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಿರೋ ಅವರು ಈ ಒಂದು ಗೇಮಿಂದ ಆಚೆ ಹೋಗ್ತೀರಾ ಅಂತ ಒಂದು ರೂಲ್ಸ್ನ ಹೇಳ್ತಾರೆ. ಅದಕ್ಕೆ ಅವರು ಕೊಡ್ತಕ್ಕಂತಹ ಒಂದು ನಲ್ಲಿ ಒಂದು ಸ್ವಲ್ಪ ಕರೆಂಟ್ ಶಾಕ್ ಕೊಡೋ ಥರ ಒಂದು ಬೆಲ್ಟ್ ಇರುತ್ತೆ. ಆ ಬೆಲ್ಟನ್ನ ಹಾಕ್ಕೊಂಡು ಅವರು ಅದನ್ನು ಡಿಫೆಂಡ್ನ ಹೇಳ್ಕೊತ ಹೋಗಬೇಕು. ಅವರು ಸ್ವಲ್ಪ ಏನಾದರೂ ಒಂದು ಬಟನ್ನ ಅಪೋಸಿಟ್ ಇರ್ತಕ್ಕಂಥ ವ್ಯಕ್ತಿಗೆ ಒಂದು ರಿಮೋಟ್ ಕೊಟ್ಟಿರ್ತಾರೆ. ಆ ರಿಮೋಟ್ನ ಪ್ರೆಸ್ ಮಾಡಿದ್ರೆ ಅವರಿಗೆ ಅಲ್ಲಿ ಕರೆಂಟ್ ಶಾಕ್ ಹೊಡೆಯೋ ಥರ ಒಂದು ಇನ್ಸ್ಟ್ರೂಮೆಂಟನ್ನು ಕೊಟ್ಟಿರ್ತಾರೆ. ಸೊ ಈ ರೀತಿ ಒಂದು ವಾದ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಈ ವಾದದಲ್ಲಿ ಏನಾಗುತ್ತಪ್ಪ ಅಂತಂದರೆ, ನಿರಂಜನ್ ದೇಶಪಾಂಡೆ ಅವರು ಏನು ಗೈಡ್ ಮಾಡಿರ್ತಾರೋ, ಅವರು ಯಾಕೆ ಬೆಸ್ಟ್ ಅಂತ ಅವ್ರು ಹೇಳ್ಕೋಬೇಕು ಅಂತ ಹೇಳಿರ್ತಾರೆ, ಬೇರೆಯವರು ಯಾಕೆ ವೀಕ್ ಅಂತ ಹೇಳಿರ್ತಾರೆ, ಯಾವುದ್ರಲ್ಲಿ ನೀವು ಬೆಸ್ಟ್ ಅಂತ ಹೇಳಿರ್ತಾರೆ, ಅದನ್ನು ಇಬ್ಬರೂ ಕೂಡ ಮಾಡೋದೇ ಇಲ್ಲ. ಇವರಿಬ್ಬರೂ ಕೂಡ ಅದನ್ನು ತುಂಬ ಪರ್ಸ್ನಲಾಗಿ ತೊಗೊಂಡು ಹೋಗ್ತಾರೆ. ಅದರಲ್ಲಿ ಫಸ್ಟು ಅಭಿಷೇಕ್ ಅವರು ಕೂತ್ಕೊಳ್ತಾರೆ. ಶ್ರೇಯಸ್ ಅವರು ಕ್ವಶನ್ಸ್ ಕೇಳ್ತಾರೆ. ಅಲ್ಲ, ನೀವು ಹೇಳ್ತಾ ಇದ್ದೀರಾ ನೀವು 13 ಸರಿ ನಾನು ಎಕ್ಸಾಮ್ಸ್ ಬರೆದೆ ಅಂತ ಹೇಳ್ತೀರಾ, ಆದರೂ ಕೂಡ ನೀವು ಇದನ್ನು ಗಿವ್ ಅಪ್ ಮಾಡಿ ಹೊರಗಡೆ ಬಂದಿದ್ದೀರಿ ಅಂತ ನೀವು ಹೇಳ್ತಾರೆ. ಅದಕ್ಕೆ ನಾನು ಗಿವ್ ಅಪ್ ಮಾಡಿ ಹೊರಗಡೆ ಬಂದಿಲ್ಲ, ನನ್ನ ಏಜ್ ಬಾರ್ ಆಗಿರೋದಕ್ಕೋಸ್ಕರ ನಾನು ಎಕ್ಸಾಮ್ಸ್ ಬರೆದೇನೆ ವಾಪಸ್ ಬಂದಿದ್ದೆ ಹೊರತು ಯಾವುದೇ ರೀತಿ ನಾನು ಗಿವ್ ಅಪ್ ಮಾಡಿಲ್ಲ ಅಂತ ಅವರು ಹೇಳ್ತಾರೆ. ಅದಾದ ನಂತರ ಬೇರೆ ಬೇರೆ ಯಾವುದು ರೀಸನ್ ಕೂಡ ಗೇಮ್ ಬಗ್ಗೆ ಆಗಲಿ, ಅವ್ರ ಟಾಸ್ಕ್ನ ಬಗ್ಗೆ ಆಗಲಿ, ಅವರಲ್ಲಿರ್ತಕ್ಕಂಥ ವೀಕ್ನೆಸ್ ಬಗ್ಗೆ ಆಗಲಿ ಶ್ರೇಯಸ್ ಯಾವುದೇ ರೀತಿಯಾದಂಥ ಕ್ವಶನ್ಸ್ ಮಾಡೋದೇ ಇಲ್ಲ. ಕೇವಲ ಅವರು ಪರ್ಸ್ನಲ್ ವಿಚಾರಗಳನ್ನು ಮಾತ್ರ ತೆಗೆದು ಇಲ್ಲಿ ಅವ್ರ ಬಗ್ಗೆ ಮಾತಾಡ್ತಾರೆ. ಬಟ್ ಇದನ್ನು ನೋಡಿದಂತಹ ಜಡ್ಜಸ್ಗಳಿಗೆ ತುಂಬ ಒಂದು ಇರಿಟೇಟಿಂಗ್ ಫೀಲ್ ಆಗುತ್ತೆ. ಯಾಕೆಂದರೆ ಇಲ್ಲಿ ಅವರು ಹೇಳ್ಬೇಕಾಗಿರೋದು ಮತ್ತು ಮಾತಾಡಬೇಕಾಗಿರೋದು ಬಿಗ್ ಬಾಸ್ನ ವಿಚಾರದ ಬಗ್ಗೆ ಮಾತಾಡಬೇಕು, ಅವ್ರ ಪರ್ಸ್ನಾಲಿಟಿ ಬಗ್ಗೆ ಮಾತಾಡಬೇಕು, ಗೇಮ್ನ ಬಗ್ಗೆ ಅಷ್ಟೇ ಮಾತಾಡಬೇಕಾಗಿರುತ್ತೆ. ಬಟ್ ಇವರು ಇದನ್ನೆಲ್ಲ ಬಿಟ್ಬಿಟ್ಟು ತುಂಬ ಪರ್ಸ್ನಲ್ ವಿಷಯಗಳಿಗೆ ಮಾತಾಡ್ತಾ ಇರೋದನ್ನು ಜಡ್ಜಸ್ಸು ಕೇಳಿ ಕೂಡ ತುಂಬ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಇದಾದ ನಂತರ ನೆಕ್ಸ್ಟು ಶ್ರೇಯಸ್ ಅವ್ರ ಟರ್ನ್ ಬರುತ್ತೆ. ಇಲ್ಲಿ ಶ್ರೇಯಸ್ ಅವರು ಕೂತ್ಕೊಳ್ತಾರೆ, ಹಾಗೆ ಅಭಿಷೇಕ್ ಅವರು ಮಾತಾಡ್ತಾರೆ. ಇವಾಗ ಅಭಿಷೇಕ್ ಅವ್ರು ಏನು ಹೇಳ್ತಾರೆ ಅಂದರೆ, ನೀವೇನೋ ದೊಡ್ಡದಾಗಿ ಹೇಳ್ತೀರಾ, ನಿಮ್ಮದೊಂದು ಸ್ಟಾರ್ಟಪ್ ಇದೆ, ನಿಮ್ಮದೊಂದು ಕಂಪ್ನಿ ಇದೆ ಅಂತ ಹೇಳ್ತೀರಾ, ಇದರಲ್ಲಿ ನೀವಾಗಿ ಏನು ದುಡಿದ್ಬಿಟ್ಟು ನೀವು ಮಾಡಿಲ್ಲ, ನಿಮ್ಮ ತಂದೆಯವರು ಕೊಟ್ಟಿರ್ತಕ್ಕಂಥ ದುಡ್ಡನ್ನು ನೀವು ತೊಗೊಂಡ್ಬಿಟ್ಟು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಬಿಸ್ನೆಸ್ ಮೆನ್ ಆಗಿರ್ತೀರ ಹೊರತು, ಬಟ್ ನೀವಿಲ್ಲಿ ಯಾವುದೇ ಥರ ದುಡ್ಡನ್ನು ನೀವು ದುಡಿದು ಮಾಡಿಲ್ಲ. ಅದೇ ನಾವು 18 ವರ್ಷದಿಂದಲೂ ಕೂಡ ನಾನು ನನ್ನ ಒಂದು ಫೀಸ್ ಕಟ್ಟಬೇಕು ಅಂದರೂ ಕೂಡ ನನ್ನಪ್ಪ ಬೇರೆಯವ್ರ ಮನೆಯಲ್ಲಿ ಸಾಲ ಮಾಡ್ಕೊಂಡ್ಬಂದು ನಾವು ಫೀಸ್ ಕಟ್ಟಿ ಅಷ್ಟು ಕಷ್ಟದಿಂದ ನಾವು ಬೆಳೆದಿದ್ದೀವಿ ಹೊರತು, ನಿಮ್ಮ ಥರ ತಂದೆ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ತಗೊಂಡು ನಾನು ಬಿಸ್ನೆಸ್ ಮಾಡಿ ನಾನು ದೊಡ್ಡ ಬಿಸ್ನೆಸ್ ಮೆನ್ ಅಂತ ನಾನು ಅನ್ನಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅಂತ ಅಭಿಷೇಕ್ ಅವರು ಹೇಳ್ತಾರೆ. ಬಟ್ ಇವೆರಡೂ ಕೂಡ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಪರ್ಸ್ನಲಾಗಿ ತೊಗೊಳ್ತಾರೆ ಹೊರತು, ಇಲ್ಲಿ ಟಾಸ್ಕ್ ಬಗ್ಗೆ ಆಗಲಿ ಅವರು ಏನು ಕೊಟ್ಟಿರ್ತಾರೆ ದೇಶಪಾಂಡೆ ಅವರು ಅದನ್ನು ಇಬ್ಬರೂ ಕೂಡ ಫಾಲೋ ಮಾಡದೆ ತುಂಬ ಪರ್ಸ್ನಲಾಗಿ ಮಾತಾಡ್ಕೊಳ್ತಾ ಹೋಗ್ತಾರೆ. ಸೊ ಅಲ್ಲಿಗೆ ಟೈಮ್ ಅಪ್ ಆಗುತ್ತೆ. ಇದಕ್ಕೆ ನಿರಂಜನ್ ಅವ್ರು ಬಂದು, ಇಂಥ ಒಂದು ವರ್ಸ್ಟ್ ಆಗಿರ್ತಕ್ಕಂಥ ಕಾನ್ವರ್ಸೇಷನ್ನ ಬಿಗ್ ಬಾಸ್ ಮನೇಲಿ ನಾನು ಯಾವತ್ತೂ ಕೇಳೇ ಇಲ್ಲ ಅಂತ ಅವರು ಸ್ಟಾರ್ಟ್ ಮಾಡಿಕೊಂಡು ಸ್ಟೇಜ್ ಮೇಲೆ ಬರ್ತಾರೆ. ಅದಕ್ಕೆ
ಇವಾಗ ಮತ್ತೆ ಜಡ್ಜಸ್ನವ್ರನ್ನ ಕೇಳಿದಾಗ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಅರಿವು ನಿಮಗಿದೆಯಾ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಕೂಡ ವಿನಯ್ ಗೌಡ ಅವರು ಅಭಿಷೇಕ್ ಅವ್ರಿಗೆ ಬೈತಾರೆ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್ ಅಂತ ಕೇಳ್ತಾರೆ. ನೀವು ನಿಮ್ಮ ಬಗ್ಗೆ ಎಷ್ಟಿದೆ ಅಷ್ಟು ಮಾತಾಡಬೇಕೇ ಹೊರತು ಶ್ರೇಯಸ್ ಅವ್ರ ತಂದೆ ಬಗ್ಗೆ ನೀವು ಯಾಕೆ ಮಾತಾಡಿದ್ರಿ ಅಂತ ಡೈರೆಕ್ಟಾಗಿ ವಿನಯ್ ಗೌಡ ಅವರು ಅಭಿಷೇಕ್ ಅವ್ರಿಗೆ ಶೂಟ್ ಮಾಡ್ತಾರೆ. ಅದನ್ನು ಕೇಳಿದ ತಕ್ಷಣ ಅಭಿಷೇಕ್ ಅವರು ಸೈಲೆಂಟಾಗಿ ಹೋಗ್ತಾರೆ. ಅದಾದ ನಂತರ ಸಂಗೀತ ಅವ್ರು ಹೇಳ್ತಾರೆ, ಇಂಥ ಒಂದು ನಾನ್ಸೆನ್ಸ್ ಆಗಿರ್ತಕ್ಕಂಥ ಒಂದು ಕಾನ್ವರ್ಸೇಷನ್ನ ನಾನು ಜಡ್ಜ್ ಮಾಡೋಕ್ಕಾಗಲ್ಲ, ಇದರಲ್ಲಿ ನನ್ನದು ಯಾವುದೇ ರೀತಿಯಾದಂಥ ಜಡ್ಜ್ಮೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಸೈಲೆಂಟಾಗಿ ಹೋಗ್ತಾರೆ. ಅದಾದ ನಂತರ ಶ್ರುತಿಯವರು ಕೂಡ ಯಾಕೆಂದರೆ ಇದು ನನ್ನದೇ ಒಂದು ಟೀಮ್ ಆಗಿರೋದ್ರಿಂದ ನಾನು ಕೂಡ ಈ ಒಂದು ಜಡ್ಜ್ಮೆಂಟ್ನ ಮಾಡೋಕ್ಕಾಗಲ್ಲ ಅಂತೇಳಿ ಶ್ರುತಿಯವರು ಕೂಡ ಬಿಟ್ಬಿಡ್ತಾರೆ. ಅದಾದ ನಂತರ ಚಂದನ್ ಅವರು ಇವರು ನನ್ನ ಇಬ್ಬರು ಜಡ್ಜಸ್ಕೋ ಯಾವ ರೀತಿ ಹೇಳ್ತಾರೋ ಅದಕ್ಕೆ ನಾನು ಓಕೆ ಮಾಡ್ತೀನಿ, ಇದು ಇಲ್ಲಿ ಏನೂ ಇಲ್ಲ ಅಂತ ಪಾತ್ರ ಹೇಳ್ತಾರೆ. ಅದಾದ ನಂತರ ಈ ಥರನೇ ಮಾತಾಡುವಾಗ ವಿನಯ್ ಅವರು ಮಾತಾಡ್ತಾ ಇರುವಾಗೇ ಶ್ರೇಯಸ್ ಅವ್ರು ಹೇಳ್ತಾರೆ, ಸರ್ ನಾನು ಗಿವ್ ಅಪ್ ಮಾಡ್ತೀನಿ, ಈ ಒಂದು ಚಾನ್ಸ್ನ ನಾನು ಅಭಿಷೇಕಕ್ಕೆ ಕೊಡ್ತೀನಿ, ಅವರು ಟಾಪ್ 3ನಲ್ಲಿ ಇರಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಇಲ್ಲಿಂದ ಗಿವ್ ಅಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಥರ ಅಂದ ತಕ್ಷಣ ವಿನಯ್ ಗೌಡ ಅವ್ರಿಗೆ ತುಂಬ ಕೋಪ ಬರುತ್ತೆ. ಪ್ಲೀಸ್ ಗೆಟ್ ಔಟ್ ಫ್ರಮ್ ಇಯರ್ ಅಂತ ಇಬ್ರಿಗೂ ಹೇಳ್ತಾರೆ. ಅದಕ್ಕೆ ಶ್ರೇಯಸ್ಗೆ ಕೋಪ ಬಂದ್ಬಿಟ್ಟು, ಬ್ರೋ ಈ ಥರ ನೀವು ಹೇಳಬೇಡಿ, ಇದು ನೀವು ಹೇಳೋ ಮಾತಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳ್ಬಾರ್ದು, ಯಾಕೆಂದರೆ ಯು ಬೋತ್ ಪ್ಲೀಸ್ ಗೆಟ್ ಔಟ್ ಫ್ರಮ್ ದ ಸ್ಟೇಜ್ ಅಂತ ಡೈರೆಕ್ಟಾಗಿ ವಿನಯ್ ಗೌಡ ಅವರು ಅಭಿಷೇಕ್ಗೆ ಮತ್ತು ಶ್ರೇಯಸ್ಗೆ ಇಬ್ಬರಿಗೂ ಕೂಡ ಹೇಳ್ತಾರೆ. ಬ್ರೋ ಇದು ಎಲ್ಲ ನೀವು ಹೇಳೋದಕ್ಕೆ ನಾನಿಲ್ಲಿ ನಿಮ್ಮ ಹತ್ರ ಕೇಳಿಸ್ಕೊಳಕ್ಕೆ ನಾನಿಲ್ಲಿ ಬಂದಿಲ್ಲ, ಏನೇ ಇದ್ರೂ ಮಾತಾಡಿ ಇದು ಮಾಡಿ, ಯಾಕೆಂದರೆ ನಾನು ಮತ್ತು ಅಭಿಷೇಕ್ ಇಬ್ಬರು ಕೂಡ ಬೆಸ್ಟ್ ಫ್ರೆಂಡ್, ಓಕೆನಾ, ನಾನು ಅವ್ರಿಗೋಸ್ಕರ ಈ ಒಂದು ಗೇಮ್ನ ಕ್ವಿಟ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ವಿನಯ್ ಗೌಡ ಅವರಿಗೆ ಇದಕ್ಕೆ ಕೋಪ ಬರುತ್ತೆ. ಈ ಸ್ಟೇಜಲ್ಲಿ ನೀವು ಏನು ಅಂದ್ಕೊಂಡಿದ್ದೀರಾ, ಫಸ್ಟ್ ಆಫ್ ಆಲು ಇದು ಬಿಗ್ ಬಾಸ್ ಶೋ, ಇದು ನೀವು ಅಂದ್ಕೊಂಡಿರ್ತಾರ ಕಷ್ಟ ಬಂದಾಗ ಬರೋಕ್ಕೆ, ಕಷ್ಟ ಬಂದಾಗ ಹೋಗೋಕ್ಕೆ, ಇದು ನಿಮಗೆ ಬೇರೆ ಇದಲ್ಲ, ಇದು ಬಿಗ್ ಬಾಸ್ ಸ್ಟೇಜು, ನೀವು ಬಿಗ್ ಬಾಸ್ ಸ್ಟೇಜಿಗೆ ಅವಮಾನ ಮಾಡ್ತಾ ಇದ್ದೀರಾ, ದಯವಿಟ್ಟು ಇಲ್ಲಿಂದ ಫಸ್ಟ್ ನೀವಿಬ್ಬರು ಹೋಗಿ ಅಂತ ಹೇಳ್ತಾರೆ. ಈ ಥರ ಎಲ್ಲ ನೀವು ಮಾತಾಡಬೇಡಿ, ಯಾಕೆಂದರೆ ನಾವು ಇಲ್ಲಿ ನಿಮ್ಮ ಹತ್ರ ಗೆಟ್ ಔಟ್ ಅಂತ ಹೇಳಿಸ್ಕೊಳ್ಳೋಕೆ ಇಲ್ಲಿ ಬಂದಿಲ್ಲ, ನಮಗೂ ನಮ್ಮದೇ ಆದಂಥ ಒಂದು ರೆಸ್ಪೆಕ್ಟ್ ಇದೆ, ಅದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ ಅಂತ ವಿನಯ್ ಗೌಡ ಅವರಿಗೆ ಶ್ರೇಯಸ್ ಅವರು ಟಕ್ಕರ್ ಕೊಡ್ತಾರೆ. ನಂತರ ಮತ್ತೆ ವಿನಯ್ ಗೌಡ ಅವರು ಅದನ್ನಲ್ಲಿಗೆ ಬಿಡೋದಿಲ್ಲ, ಪ್ಲೀಸ್ ರೆಸ್ಪೆಕ್ಟ್ಫುಲ್ಲಾಗಿ ಹೇಳ್ತಾ ಇದ್ದೀನಿ, ನೀವು ಈ ಸ್ಟೇಜಿಂದ ಹೊರಡಿ ಅಂತ. ಅದಾದ ನಂತರ ಅವರಿಬ್ಬರು ಕೂಡ ಆ ಸ್ಟೇಜಿಂದ ಹೊರಗಡೆ ಹೋಗ್ತಾರೆ. ಅದಾದ ನಂತರ ಬಿಗ್ ಬಾಸ್ ವಾಯ್ಸೇ ಬರುತ್ತೆ, ನೋಡಿ ಇಲ್ಲಿ ಬಿಗ್ ಬಾಸ್ನ ಒಂದು ಸ್ಟೇಜನ್ನ ಸರಿಯಾಗಿ ಬಳಸ್ಕೊಳ್ಳದೆ ಇವರಿಬ್ಬರು ಕೂಡ ಇವತ್ತು ಸ್ಟೇಜಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಆ ರೀತಿ ಹೊರಗಡೆ ಹೋದ ತಕ್ಷಣ ಇಲ್ಲಿ ನಮಗೇನು ಲಾಸ್ ಆಗೋದಿಲ್ಲ, ಬಿಗ್ ಬಾಸ್ನ ಈ ಒಂದು ಸ್ಪರ್ಧೆ ನಡೀತಾನೇ ಇರುತ್ತೆ, ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇರೋದಿಲ್ಲ. ಇವತ್ತು ಇವರಿಬ್ಬರು ಹೋಗಿದ್ದಾರೆ ಅಷ್ಟೇ, ಇದರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ, ಲಾಸು ಕೂಡ ಇಲ್ಲ ಅಂತ ಬಿಗ್ ಬಾಸ್ನ ಒಂದು ವಾಯ್ಸ್ ನೋಟ್ ಅಂತಕ್ಕಂಥದ್ದು ಬರುತ್ತೆ. ಅದಾದ ನಂತರ ಇಲ್ಲಿ ಜಡ್ಜಸ್ ಅವರು ಮಾತಾಡ್ಕೊಳ್ತಾರೆ ಮತ್ತು ದೇಶಪಾಂಡೆ ಅವರು ಕೂಡ ಮಾತಾಡ್ಕೊಳ್ತಾರೆ. ಇದು ಇಲ್ಲಿ ನಾವು ಯಾರಿಗೂ ಇಲ್ಲಿ ತ್ಯಾಗ ಮಾಡೋಕ್ಕೋಸ್ಕರ ನಾವಿಲ್ಲಿ ಬಂದಿಲ್ಲ, ಇಲ್ಲಿ ಬಿಗ್ ಬಾಸ್ ಆಟದಲ್ಲಿ ಯಾವುದೇ ರೀತಿಯಾದಂತಹ ಫ್ರೆಂಡ್ಶಿಪ್ ಅಂತಕ್ಕಂಥದ್ದು ವರ್ಕೌಟ್ ಆಗಲ್ಲ, ಎಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆಟವನ್ನು ನೀವು ಆಡಿ, ಬೇರೆಗೋಸ್ಕರ ಇಲ್ಲಿ ತ್ಯಾಗ ಮಾಡೋಕ್ಕೆ ಇದು ಬಿಗ್ ಬಾಸ್ ಶೋ, ಇದು ಬೇರೆ ಯಾವುದೇ ಶೋ ಅಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಿರಂಜನ್ ದೇಶಪಾಂಡೆ ಅವರು ಮಾತಾಡಿ ಇದನ್ನು ಮುಗಿಸ್ತಾರೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ವಿನಯ್ ಗೌಡ ಅವರು ಶ್ರೇಯಸ್ಗೆ ಗೆಟ್ ಔಟ್ ಅಂತ ಹೇಳಿದ್ದು ಒಂದು ತುಂಬ ಹರ್ಟ್ ಆಗಿರ್ತಕ್ಕಂಥ ವಿಚಾರ ಆಗಿರ್ಬೋದು. ಅವ್ರು ಹೇಳೋದನ್ನು ಒಂದು ಸ್ವಲ್ಪ ಒಳ್ಳೆ ಮಾತಿನಲ್ಲಿ ಇದು ಬೇಡ ಅಂತ ಹೇಳ್ಬಿಟ್ಟು ಕಳಿಸ್ಬೋದಿತ್ತು, ಬಟ್ ಈ ಥರ ಮಾತಾಡಿದ್ದು ಎಲ್ಲೋ ಒಂದು ಕಡೆ ಶ್ರೇಯಸ್ ಅವ್ರಿಗೆ ತುಂಬ ಹರ್ಟ್ ಆಯಿತು ಅಂತ ಅನಿಸುತ್ತೆ. ಸೊ ನೋಡೋಣ ಇನ್ನೂ ಹೊಸ ಅಪ್ಡೇಟ್ ಏನು ಬರುತ್ತೆ ಅಂತ. ಯಾವುದೇ ರೀತಿ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಒಂದು ಹೊಸ ಅಪ್ಡೇಟ್ ಒಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.